ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೀಟ್ರೂಟಿಂದ ಒಂದು ಹಲ್ವಾ ಮಾಡ್ತಾ ಇದ್ದೀನಿ. ಎಷ್ಟು ಸೂಪರ್ ಐತೆ ಅಂದರೆ ಟೇಸ್ಟ್ ಅಷ್ಟು ಸೂಪರ್ ಆಗಿರ್ತೈತೆ. ಅದು ಬೇಕಂತ ಪದಾರ್ಥಗಳು ನೋಡ್ಕೊಂಬರೋಣ. ಬೀಟ್ರೂಟು 1 kg ತೊಗೊಂಡಿನಿ. ತೊಳೆದು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾನು ಪಿಸ್ತಾ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಒಡಂಬಿ, ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಬಟ್ಲ ಸಕ್ಕರೆ ತೊಗೊಂಡಿದ್ದೀನಿ. ನಮಗೆ ಬೇಕಂತ ತುಪ್ಪ, ಒಂದು 2 ಸ್ಪೂನು ನಾನು ತುಪ್ಪ ಹಾಕಿದ್ದೀನಿ. ಮತ್ತು ತುಪ್ಪ ಹಾಕಿಬಿಟ್ಟಿದ್ದೆ, ತೋರಿಸಿಲ್ಲ. 2 ಸ್ಪೂನ್ ಹಾಕಿದ್ದೀನಿ. ಇದರಿಂದ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. ಈ ತುಪ್ಪ ಬಿಸಿ ಆಗಿದೆ. ಒಡಂಬಿ ಹಾಕ್ತಾ ಇದ್ದೀನಿ ಫಸ್ಟು. ಸ್ವಲ್ಪ ನಾವು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಪಿಸ್ತಾ ಹಾಕಿ ನಾನು. ಈಗ ಇಷ್ಟ ಆಗಿದೆಲ್ಲ, ಈಗ ಇದು ಸಾಕಿಷ್ಟು ಪಿಸ್ತಾ ಹಾಕಿ ನಾನು ಇದರಲ್ಲೇ. ಒಂದು ನಿಮಿಷ ಉರಿಬೇಕಾಗ್ತೈತಿ ಎಲ್ಲ ನೀಟಾಗಿ. ಇದ್ರಾಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಬೇಗ ಕಪ್ಪಾಗಿಬಿಡ್ತಾವೆ. ಅದಕ್ಕೋಸ್ಕರ ಕಲರ್ ಚೇಂಜ್ ಆಗಬೇಕಷ್ಟೇ. ಇದಕ್ಕೆ ಹಾಲು ಕೂಡ ಬೇಕು. ನಾನು ಹಾಲು ಬಿಸಿಗಿಟ್ಟಿದ್ದೆ, ಅದಕ್ಕೆ ತೋರಿಸಿಲ್ಲ. ಹಾಲು ಕೂಡ ಹಾಕೋದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಆಗಿದೆ. ಈಗ ತೆಗಿತಾ ಇದ್ದೀನಿ ನಾನು. ಹುರಿದು ಒಂದು ಸೈಡಿಗೆ ತೆಗೆದಿಟ್ಕೊಂತ ಇದ್ದೀನಿ ಇದನ್ನ. ಇದರಲ್ಲೇ ತುಪ್ಪ ಇದೆ, ಇದರಲ್ಲೇ ನಾವು ಹಸಿ ವಾಸನೆ ಹೋಗೋ ತಕ್ಕ ಉರಿಬೇಕು ಬೀಟ್ರೂಟು. ಈಗ ಹಾಕ್ತಾ ಇದ್ದೀನಿ. ಇದು 1 kg ತೊಗೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತಕ್ಕ ಇದರಲ್ಲೇ ನಾವು ಉರಿಬೇಕು. ಆಮೇಲೆ ಹಾಲು ಹಾಕಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ನೀರಿನ ಅಂಶ ಕೂಡ ಹೋಗ್ಬೇಕು ಇದರಲ್ಲಿರೋದು. ನಾನು ಉರಿಯೋದು ಕೂಡ ತೋರಿಸ್ತಾನೆ, ಎಷ್ಟು ಟೈಮ್ ಉರಿಬೇಕು, ಎಷ್ಟು ಟೈಮ್ ಇಲ್ಲ ಅಂತ. ಒಂದು 5 ನಿಮಿಷ ಚೆನ್ನಾಗಿ ಉರಿಬೇಕು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ, ನೀರಿನಾಂಶ ಎಲ್ಲ ಹೋಗಿದೆ. ಚೆನ್ನಾಗಿ ಉರಿಬೇಕು ಹಸಿ ವಾಸನೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರೋದು. ನಾವು ಹಂಗೆ ಹಾಲು ಹಾಕಿ ಹಂಗೆ ಕುದಿಸು ಅಂದ್ರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ಈಗ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ, ನೀರಿನಾಂಶ ಎಲ್ಲ ಹೋಗಿದೆ. ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ನಾನು. ಕಾಸಿ ಬಿಸಿ ಮಾಡಿದ್ದಂಥ ಹಾಲು ಹಾಕ್ತಾಯಿದ್ದೀನಿ ನೋಡಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿಬೋದು. ಇವಾಗ ಇನ್ನೊಂದು ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ಜಾಸ್ತಿ ಇರೋದಕ್ಕೋಸ್ಕರ ಒಂದು ಅರ್ಧ ಲೀಟ್ರ್ ಹಾಲು ಬೇಕಾಗ್ತದೆ. ಇದಕ್ಕೆ ಅರ್ಧ ಲೀಟ್ರ್ ಹಾಕ್ತಾಯಿದ್ದೀನಿ ಒಟ್ಟು ಟೋಟಲು. ಅದಕ್ಕೆ ನೀರು ಹಾಕಿ ನಾನು ಕುದಿಸಿಲ್ಲ ಹಾಲು, ಬರೀ ಹಾಲೊಂದು ಕುದಿಸಿನಿ ಸಾಕು. ಈಗ ಹಾಲು ಸಾಕಾಗತ್ತೆ. ಇದ್ರಾಗ ಬೆಂದರೆ ಟೇಸ್ಟ್ ಸೂಪರಾಗಿ ಬರ್ತದೆ. ಚೆನ್ನಾಗಿ ಬೆನಿಬೇಕು ಇದರಲ್ಲಿ. 1 kg ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ. ಒಂದು ಅರ್ಧ ಲೀಟ್ರ್ ಬೇಕಾಗ್ತೈತೆ ಹಾಲು. ಇದ್ರಾಗೆ ಚೆನ್ನಾಗಿ ಬೆನ್ಕೊಂಬಿಟ್ರೆ ಸಾಕು, ಸೂಪರಾಗಿ ಟೇಸ್ಟ್ ಬರ್ತದೆ. ಆಮೇಲೆ ನಾವು ಸಕ್ಕರೆ ಆಮೇಲೆ ಹಾಕೋಣ. ಚೆನ್ನಾಗಿದ್ರೆ ಫಸ್ಟ್ ಬೆನಿಬೇಕು ಹಾಲಲ್ಲಿ. ಈಗ ಮುಚ್ಚಿಟ್ಬಿಡೋಣ ಒಂದು 2 ನಿಮಿಷ. ಮೀಡಿಯಮ್ ಊರಲ್ಲೇ ನಾವು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಎರಡು ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಒಂದು 5 ನಿಮಿಷ ಬಿಟ್ಟಿದ್ನೆಲ್ಲ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಅಲ್ಲಾಗ ಚೆನ್ನಾಗಿ ಕುದಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈ ಟೈಮ್ದಲ್ಲೇ ನಾವು ಸಕ್ಕರೆ ಏನು ತೊಗೊಂಡಿದ್ದೀವಿ ಸಕ್ಕರೆ ಹಾಕ್ಬಿಡೋಣ. ಇದ್ರಾಗ ಕರಿಕೊಂಡು ಹೋಗ್ಬಿಡ್ತದೆ ಸಕ್ಕರೆ. ಅದು ಸ್ವಲ್ಪ ದಪ್ಪ ಸಕ್ಕರೆ ತೊಗೋರಿ. ಈ ಸ್ವಲ್ಪ ದಪ್ಪ ಸಕ್ಕರೆ ಇದೆ. ನಾನೊಂದು ಬಟ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೋಡೋಕ್ಕೆ ಅಂತ ಇದ್ದೀನಿ. ನೀವು ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಯಾರೆ, ಯಾಕಂದರೆ ಈಗ ಬೀಟ್ರೂಟ್ ಕೂಡ ಸ್ವಲ್ಪ ಸ್ವೀಟ್ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಾವು ಸಿಹಿ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನೀವು ಸಿಹಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಒಂದು 200 ಗ್ರಾಮು ಸಕ್ಕರೆ ಹಾಕಿದ್ದೀನಿ. ಈ ಸಕ್ಕರೆ ಎಲ್ಲ ಕರಗಿದ್ರೆ ಬೀಟ್ರೂಟ್ ಹಲ್ವಾ ರೆಡಿ ಆಗ್ತದೆ. ಸಕ್ಕರೆ ಹಾಕಿ ನಾವು ಮಿಕ್ಸ್ ಮಾಡಿದ್ವಿ, ಹಾಲಿಗೆ ಕುದಿಸಿದ್ವಿ. ಈಗ ಇನ್ನೊಂದು 2 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ನೀಟಾಗಿ. ಒಂದು 2 ನಿಮಿಷ ನಾವು ಮೀಡಿಯಮ್ ಊರಲ್ಲೇ ಇಟ್ಬಿಡೋಣ. 2 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ ಎಲ್ಲ ನೀರೆಲ್ಲ ಹೋಗಿದೆ.
ಈಗ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಇದು ತುಪ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಾರಿ. 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಹಾಕ್ಯಾರಿ. ಯಾಕಂದ್ರೆ ಈಗ ಚಳಿ ಸ್ವಲ್ಪ ಗಂಟ್ಲು ಹಿಡ್ಕೊಂತಂತ ನನ್ನ ಮಗಳು ತಿಂತಾಳೆ, ಅದಕ್ಕೋಸ್ಕರ 2 ಸ್ಪೂನ್ ಸಾಕು. ಈಗೆಲ್ಲ ಮಿಕ್ಸ್ ಮಾಡಿಬಿಡೋಣ. ಒಡಮಿರದಾಕ್ಸಿ ಏನು ತೊಗೊಂಡಿದ್ದೀನಿ ಪಿಸ್ತಾ ಅವೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಲ್ಲ, ಇನ್ನೊಂದು ನಿಮಿಷ ಬಿಟ್ಬಿಡೋಣ, ಮುಚ್ಚಿ ಬಿಟ್ಬಿಡೋಣ. 1 ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ. ಈಗ 1 ನಿಮಿಷ ಆಗಿದೆ, ತೆಗೆದು ನೋಡೋಣ. ಬೀಟ್ರೋಟ್ ಹಲ್ವಾ ರೆಡಿ ಆಯಿತು. ನೋಡು, ತುಪ್ಪ ಎಲ್ಲ ಚೆನ್ನಾಗಿ ನೀಟಾಗಿ ಬಿಟ್ಕೊಂಬಂದಿದೆ. ಇಲ್ಲಿವರೆಗೆ ನಾವು ಮಾಡಬೇಕಾಗ್ತದೆ. ಇದಾಗಿದೆ, ಈಗ ಆಫ್ ಮಾಡ್ತೀನಿ ನಾನು. ಒಂದು 4 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ರುಚಿಯಾಗಿ ಬೀಟ್ರೋಟ್ ಹಲ್ವಾ ರೆಡಿಯಾಗಿದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಟೇಸ್ಟಿಯಾಗಿರ್ತದೆ. ನಿಮ್ಮ ಮನೇಲಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಯಾರು ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಹೆಲ್ಪ್ ಮಾಡಿರಿ. ಥ್ಯಾಂಕ್ ಯು.